ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ ಯಾಕೋ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅನಿಸ್ತಾ ಇದೆ. ಈಗ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗ್ತಾ ಇದೆ. ಏನದು ಸಂಕಷ್ಟ? ಡೀಟೇಲ್ಸ್ ಬರ್ತಾ ಇದೆ. BSYಗೆ ಇದೀಗ ಮತ್ತೊಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BSYಗೆ ನೋಟಿಸ್ ಜಾರಿಯಾಗಿರೋದು. ಈಗ ಡಿನೋಟಿಫಿಕೇಶನ್ ಸಂಬಂಧ ಖಾಸಗಿ ದೂರು ದಾಖಲಾಗಿತ್ತು, ಪ್ರೈವೇಟ್ ಕಂಪ್ಲೇಂಟ್ ದಾಖಲಾಗಿತ್ತು. ಹಾಗಾಗಿ ವಿಚಾರಣೆಗೆ ಬನ್ನಿ ಅಂತೇಳಿ ಲೋಕಾಧಿಕಾರಿಗಳಿಂದ ನೋಟಿಸ್ ಜಾರಿಯಾಗಿದೆ. BSY ಜೊತೆಗೆ ಮಾಜಿ ಸಂಸದರಾದಂತಹ VS ಉಗ್ರಪ್ಪ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ, ಬನ್ನಿ ವಿಚಾರಣೆಗೆ ಅಂತ. ಇದು ಖಾಸಗಿಯಾಗಿ ದಾಖಲಾದಂತಹ ಒಂದು ಕಂಪ್ಲೇಂಟು. ಗಮನಿಸ್ತಾ ಇದ್ದೀರಿ, BSYಗೆ ನೋಟಿಸ್ ಕೊಟ್ಟಿರುವಂತಹ ಒಂದು ಪ್ರತಿಯನ್ನು. ನಿಮ್ಮ ಮೇಲಿರುವಂತಹ ಡಿನೋಟಿಫಿಕೇಶನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿದೆ. ಈ ಪ್ರಕರಣದ ಕುರಿತು ವಿಚಾರಣೆಗಾಗಿ ನೀವು ಹಾಜರಾಗಿ ಅಂಥೇಳಿ ಇಂತಿಂಥ ದಿನಾಂಕ ನೋಡಿ ಗಮನಿಸ್ತಾ ಇದ್ದೀರಿ. 24ರಂದು ಮಧ್ಯಾಹ್ನ ಕಚೇರಿಗೆ ತನಿಖೆ ನಿಮಿತ್ತ ಹಾಜರಾಗಬೇಕು ಅಂತ ಕೋರಿದ್ದಾರೆ.